ಹೇಳ್ತು ಕಣಪ್ಪ. ನಮ್ಮ ಮಾಮ ಹೇಳಿದ ಮಾತು ಕೇಳಿದ್ರೆ ಹೆಂಗ ನಾವು ಚೆನ್ನಾಗಿರ್ತಿದ್ವಿ. ಏನು ಮಾಡೋಣ, ನಮ್ಮ ಮಾಮನ ಮಾತು ನಾವು ಕೇಳಲೇ ಇಲ್ಲ. ಬಿಡತ್ತ ಏನೋ ಅಂತ ನೋಡ್ಕೊಂಬನ ಅಂತ ಹೋದ್ವಿ. ನಮ್ಮ ಮಾಮ ಅವ್ರು ಏನೇ ಅಂದರೂ ಬದಲಾಗಲ್ಲ ಅಂತ, ಅದಕ್ಕೆ ನಮ್ಮ ಮಾಮ ಬರಲಿಲ್ಲ. ನಮ್ಮ ಮಾಮನ ನಿರ್ಧಾರನೇ ಸರಿ. ನಮ್ಮ ಮಾಮನ ಬುದ್ಧಿನೇ ನನಗೆ ಬೋಲ್ ಇಷ್ಟ. ನಮ್ಮ ಮಾಮನ ಬುದ್ಧಿವಂತಿಕೆ ಯಾರು ಹೆಂಗೆ ಏನು ಎಲ್ಲ ತಿಳ್ಕೊಂಡಿರುತ್ತೆ ನಮ್ಮ ಮಾಮ. ಅಲ್ಲೆಲ್ಲ ಹೇಳ್ತೇನ ಅಪ್ಪ ಬಾರಪ್ಪ ಇಲ್ಲಿ ಹೇಳ್ಬೇಕಪ್ಪ ಇಂಥ ಎಲ್ಲ ವಿಷಯ ಹೇಳ್ತೀನಿ. ಮತ್ತೆ ಹೇಳಿಲ್ಲ ಅಂದ್ರೆ ನಡೀತೈತೆ. ನಮ್ಮ ಮಾಮ ಇವತ್ತು ದೇವ್ರಂಥ ಮನುಷ್ಯ. ನಾನು ಎಲ್ಲ ತಿಳ್ಕೊಂಡೈತೆ. ನಮ್ಮ ಮಾಮ ಇಂತಾರೆ ಹಿಂಗೆ ಹಣೆ ಬರೀ ಹಿಂಗೆ ಅಂತ ಎಲ್ಲ ತಿಳ್ಕೊಂಡೈತೆ. ಎಲ್ಲ ತಿಳ್ಕೊಂಡೆ ಮಾತಾಡೋದು. ಸುಮ್ಕೆ ಯಾರು ಮಾತಾಡಲ್ಲ. ಏನಮ್ಮ ಸ್ವಾತಿ ಯಾಕೆ ಬಂದಿದ್ರ? ಮನೆ ಬಿಟ್ಟು ಬಂದ್ವಿ ಕಣ್ಮಮ್ಮ. ಮುದ್ದಾಡ್ಕೆನಲ್ಲಿ ಯಾರು ಇರ್ತಾರೆ ಬಿಡಮ್ಮ ಅತ್ತ. ನೀನು ನಾವು ಯಾಕನಪ್ಪ ಓದ್ವಪ್ಪ, ನಿನ್ನ ಮಾತು ಕೇಳಿದ್ರೆ ಹೆಂಗ ಚೆನ್ನಾಗಿರ್ತಿದ್ವಿ, ಇಲ್ಲಿ ಸುಮ್ಮನೆ ನಿಮ್ದಾಗಿರ್ತಿದ್ವಿ ಅನ್ನಿಸ್ತೈತಿ. ಓದ್ವಾ ಒಂದು 4-5 ದಿನ ಯಪ್ಪ ತಾಯಿ ಮಗಳಿಬ್ರು ಏನಿದು ಮಾಡಮ್ಮಮ್ಮ. ಅಯ್ಯೋ ಯಪ್ಪ ಅವ್ರ ಬುದ್ಧಿ ಗೊತ್ತಾಗಿ ನಾವು ಅದಕ್ಕೆ ಅದೇ ಬಂದ್ವಿ. ಬುದ್ಧಿ ಮಾತ್ರ ನೀವು ಬಿಡಲ್ಲ ಅಂತ ಹಂಗೆ ಅಂದ್ಕೊಂಡೆ. ನಾಯಿ ಬಲ ಯಾವತ್ತಿದ್ರು ಡೊಂಕೇನೆ, ಹಂಗೆ ನೀನು ಅದಕ್ಕೇನೇ ಬಿದ್ರು ಕಟ್ಟಿರೂ ಅದು ನೆಟ್ಕಾಗೋದು ಅಷ್ಟ್ರಾಗಿ ಐತೆ. ಅದು ಯಾವತ್ತಿದ್ರು ಡೊಂಕೇನೇನೆ ಅಂತ ನಾನು ಅಂದ್ಕೊಂಡೆ. ಅದು ಹಂಗೆ ಆಯ್ತು ನೋಡು. ನಾನು ಅವತ್ತೇ ಹಂಗೆ ಅಂದ್ಕೊಂಡೆ. ಅವ್ರು ಅದಕ್ಕೆ ಮತ್ತೆ ನಾನು ಬರಲಿಲ್ಲ ಕಣಮ್ಮ. ಇಲ್ಲಾಂದ್ರೆ ನಾನು ಬತ್ತಿದ್ದೆ, ಹಂಗೆ ಹೋಗ್ತಾ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರ್ತಿದ್ದೆ. ಆದರೆ ಅವ್ರು ಬದಲಾಗಲ್ಲ. ಅವ್ರ ತಾಯಿ ಮಗಳಿಬ್ರು ಅವರು ಎಂತಾರೆ ಅವ್ರು ಒಂದು ಈಟು ಯಾರನ್ನ ಸಣ್ಣಕ್ಕೆ ನೀವು ಬೇರೆ ತಗ್ಗಿ ಹೋಗಿ ಇತ್ಕೊತ್ಕೊಂಡು ತಾಯಿ ಮಗಳನ್ನ ಇಬ್ರು ಹಿಡಿಯೋಕ್ಕಾಗಲ್ಲ. ಹಂಗೆ ಮ್ಯಾಕೆ ಹೋಗ್ಬಿಟ್ಟಾರ. ಅವ್ರ ಬುದ್ಧಿನೇ ಸರಿ ಇಲ್ಲ. ಅವ್ರನ್ನ ಏನೇ ಅಂದ್ರೂ ನಂಬಕ್ಕೆ ಹೋಗ್ಬಾರ್ದು. ನಮಗೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಕಾಣಪ್ಪತ್ತೋ, ನಮ್ಮ ಅಪ್ಪನ ಮಾತು ಕೇಳ್ಬೇಕಾಯ್ತಲ್ಲ ನಾನು, ಯಾಕೆ ಹಿಂಗೆ ಅದೇ ಅಂತ ನಾನು. ಯಪ್ಪ ನಮ್ಮಮ್ಮ ಇನ್ನೂ ಅವಳು ಮಿಸ್ ಕಾಡ್ತಿರ್ಲಿಲ್ಲ, ಏನೇನೋ ಕೆಲಸ ಮಾಡ್ತಿರ್ಲಿಲ್ಲ. ಪಾಪ ಇವಳು ಅಬ್ಳೆ ಮಾಡಬೇಕಾಗಿತ್ತು. ಅದಕ್ಕೆ ಸುಮ್ಮನೆ ಕರ್ಕೊಂಡು ಅದೇ ಬಂದ್ಬಿಟ್ಟು ಸರಿಯಾಗಿ ಬೈದು ಎಂಥವೇ ಕಲ್ತ್ಕೊಳ್ರಿ, ಇಂಥ ನಾಟಕ ಮಾಡಿರಿ ತಾಯಿ ಮಗಳಿಬ್ರು, ನಿಮ್ಗೆ ಏನಂದ್ರೆ ಬುದ್ಧಿ ಬರಲ್ಲ, ನಿಮ್ಮ ಮನೆ ಬರೀ ಇಷ್ಟೇ ಅಂತೇಳಿ ಸರಿಯಾಗಿ ಬೈದು ಬಂದೆ. ಗೊತ್ತು ಅವ್ರ ಬುದ್ಧಿನೇ ಬಿಡಲ್ಲ. ಅವ್ರು ಏನಂದ್ರು ಅಷ್ಟೇ, ನೀನು ಏನಾನ ಮಾಡು, ಅವ್ರ ಬುದ್ಧಿ ಬಿಟ್ಟರೆ ಕೇಳಪ್ಪ. ಅವ್ರ ಬುದ್ಧಿ ಮಾತ್ರ ಅವ್ರು ಏನಂದ್ರೂ ಬಿಡಲ್ಲ. ಅವ್ರಿಗೆ ಅದಕ್ಕೆ ಮತ್ತೆ ಎಲ್ಲಿ ಅಲ್ಲಿ ಇಕ್ಬೇಕು, ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಅವ್ರಿಗೆ ಏನು ಅಂಥದ್ದೆಲ್ಲ ನಾವು ಎಷ್ಟನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋದ್ರೆ ಭಾಳ ತಲೆ ಕೆಡಿಸ್ತಾರೆ ಅವರು. ಎಷ್ಟು ಇದನ್ನ ಮಾಡ್ತಾರೆ ಗೊತ್ತೇ ಅವರು. ನಾನು ನೋಡ್ಕೊಂಡು ಅದಕ್ಕೆ ನಾನು ಬೇಡ ಅಂದಿದ್ದು. ಏನು ಮಾಡ್ತೀನಿ, ನೀವು ಇಷ್ಟಪಟ್ಟು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಬಿಡತ್ತ ಹೋದ್ರು ಹೋಗ್ಲಿ ನೋಡ್ಕೊಂಬಿಡೋಣ ಅಂತ ಸುಮ್ಮನೆ ಆದ್ವಿ. ಇನ್ನೇನು ಮಾಡೋಣ ಹೇಳು. ನೀವು ನೋಡ್ಕೊಂತೀವಿ ಕಣಪ್ಪ, ಹೋಗ್ತೀನಿ ಕಣಪ್ಪ, ನಾವು ನೋಡ್ಕೊಂಬಿದ್ರೆ ಯಾವ ನೋಡ್ಕೊಂತೀರ ಅಂತ ಹೇಳಿದ್ಕೆ ನನಗೆ ಬಿಡತ್ತ ಹೋದ್ರು ಹೋಗ್ತಾರೆ ಅಮ್ಮಂಗೆ ಆಯ್ತು. ಮಾತು ನೀರು ಬರ್ದಾಯ್ತು ಅಂತ ಇವಾಗ ಅನ್ನಿಸ್ತು ಕಣ್ಮಮ್ಮ. ತಪ್ಪಾಯ್ತು ಕಣ್ಮಮ್ಮ, ನೀನು ಹೇಳ್ದೆ ಪಾಪ. ಅವ್ರೇನಂದ್ರೆ ಅವ್ರ ಬುದ್ಧಿ ಮಾತ್ರ ಬಿಡಲ್ಲ ಕಣಮ್ಮ ಅಂತ ಹೇಳ್ದೆ. ಅದು ಹಂಗೆ ಮಾಡಿದ್ರು ನೋಡೋರು. ಯಪ್ಪ ಅವ್ರ ಬುದ್ಧಿ ಮಾತ್ರ ಅವ್ರು ಬಿಟ್ಟರೆ ನಾನು ಕೇಳಿದ್ ಕೊಡ್ತೀನಿ. ಅವ್ರ ಬುದ್ಧಿ ಮಾತ್ರ ತಾಯಿ ಮಗಳಿಬ್ರು ಬಿಡೋಣ. ನೀನು ಅಷ್ಟಿಷ್ಟು ಬುದ್ಧಿ ಮಾಡಲ್ಲ ಅವರು. ಏನು ಮಾಡ್ಬೇಕು ಹಂಗೇನೆ ಸಖತ್ತು ಒಂಥರ ಹೆಂಗೆ ಆಡ್ತಾರೆ ಅಂದರೆ ನಿಜ ನನಗೆ ಇವಾಗ ಏನು ಹೇಳೋಣಪ್ಪ ಅನ್ನಿಸ್ತೈತೆ. ಅಷ್ಟು ಬೇಜಾರಾಗ್ಬಿಡ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡು ಅದಕ್ಕೆ ಮನೆ ಬಿಟ್ಟು ಬಂದುಬಿಟ್ವಿ. ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡು ತಪ್ಪನ ಇದ್ರಾಗ ಇರೋದು ನೋಡ್ರಮ್ಮ. ಮನೆಗೇನೆ ಕಟ್ಕೊಂಬತ್ತಕ್ಕ ಎಲ್ಲೂ ಹೋಗ್ಬಿಡ್ರಿ, ಯಾರು ತಕ್ಕ ಹೋಗ್ಬಿಡ್ರಿ, ಎಲ್ಲೂ ಹೋಗ್ಬಿಡ್ರಿ. ಸುಮ್ಮನೆ ನೀವು ಬುದ್ಧಿವಂತರಾಗಿ ಮನೆಗೇನೆ ಕಟ್ಕೊಂಬಂದು ನೋಡ್ಕೊಂಡು ಚೆನ್ನಾಗಿರೋದು ನೋಡ್ರಿ ಅಷ್ಟೇ. ನಿನ್ನ ಬೇರೆದು ಯಾವುದು ಮಿಕ್ಕಿರೋದಲ್ಲಿ ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಏನೋ ಬಿಡತ್ತ ಅಂತೇಳಿ ನಾವೇನೋ ಒಂದು ಸ್ವಲ್ಪ ಹೇಳೋದು ಮಾಡ್ತೀವಿ ಅಷ್ಟೇ. ಇವಾಗ ಏನೋ ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದು ಆತಲ್ಲ. ಇನ್ನು ನೀವು ತಲೆ ಕೆಡಿಸ್ಕೊಬೇಡ್ರಿ ಸರಿನಿ, ನಿಮ್ಮ ಪಾಡಿಗೆ ನೀವಿರ್ರಿ. ಮನೆ ಬಿಟ್ಟಂತೂ ಎಲ್ಲೂ ಹೋಗಲ್ಲ ಕಣ್ಮಮ್ಮ. ಇನ್ಮೇಲಿಂದ ನಾನೇನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಬಿಡು. ನಿಮ್ಮದೇ ಮಾಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಅವ್ರ ಬುದ್ಧಿ ಏನು ಅಂತ ಇವಾಗಲೇ ಬೇಗನೆ ಗೊತ್ತಾಯ್ತಲ್ಲ. ಯಪ್ಪ ಮತ್ತೆ ಅಂತ ಅನ್ಸೋದು ಅಂದರೆ ಅಷ್ಟಿಷ್ಟ ಅನ್ನಿಸ್ತಾ ಇರಲಿಲ್ಲ ನನಗೆ. ಯಾವಾಗಲೂ ಗೊತ್ತು ಅವ್ರ ಮನಸ್ಸಿನ ಒಂದು ಭಯ ಬಂದು ಅವ್ರನ್ನೇನೇಂದ್ರೂ ನೋವು ಬರ್ತಮ್ಮಂಗಾಗುತ್ತೆ. ಈಗ ಅಮ್ಮ ಈ ಮಗಳ ಬಗ್ಗೆನೇ ಯಪ್ಪ ಏನು ಹಿಂಗೆ ಮಾತಾಡುತ್ತೆ ಅಂತ ನಿನ್ನನ್ನು ಏನೋ ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ಯಾಕಂದರೆ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ, ಇಲ್ಲದ್ದೇನು ಹೇಳ್ತಿಲ್ಲ ನಾನು ಸರಿನಿ. ಈಗ ಇಲ್ಲದ್ದೇನು ನಾನೇನು ಯಾವತ್ತೂ ಹೇಳ್ತಿಲ್ಲ ಕಣಮ್ಮ, ಇರೋದನ್ನೇ ಹೇಳ್ತಾ ಇದ್ದೀನಿ. ಹಂಗೆ ಮಾಡೋದು ತಪ್ಪು ತಾನೆ. ಹಂಗೆ ಮಾಡಬಾರ್ದು. ಹಿಂಗೆ ಮಾಡಿದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಕಣಮ್ಮ. ನೋಡ್ಕೊಂಬಕ್ಕೆ ಹೋಗಿದ್ದೀರಾ, ಇವತ್ತು ಮಾತಾಡಿಸ್ಲಿಲ್ಲ ಅಂದ್ರೂ ಬೆಲೆ ಕೊಟ್ಟು ಇವತ್ತು ನೋಡ್ಕೊಂಡು ಚೆನ್ನಾಗಿರ್ಬೇಕು ಅಂತೇಳಿ ನೀವು ಹೋಗಿದ್ದೀರಾ. ಆದರೆ ಅವ್ರು ಮಾಡಿರೋದು ಎಂಥ ಕೆಲಸ? ಏನೋ ಬಿಡತ್ತ ನೋಡ್ಕೊಂಬನ, ನಾವು ನೋಡ್ಕೊಂಬದಲ್ಲಿ ಇನ್ಯಾರು ನೋಡ್ಕೊಂಬ್ತಾರೆ ಅಂತ ನನಗೆ ಹಂಗೆ ಅನ್ನಿಸ್ಬಿಡ್ತು. ಮನೆ ಬಿಟ್ಟಿದ ಮನೆಯಿಂದ ಎಲ್ಲೂ ಹೋಗಲ್ಲಪ್ಪ. ನೆಮ್ಮದಿ ಜೀವನ, ನೆಮ್ಮದಿಯಾಗಿದ್ದೀವಿ ಇಲ್ಲಿ. ನೆಮ್ಮದಿಯಾಗಿರೋದು ನೋಡ್ಕೋಬೇಕು. ಅವ್ರು ಏನೇ ಪಟ್ಕಾರ್ದವ್ರೆ ಅಂದ್ರೂ ನಾವು ಅಲ್ಲಿಗೆ ಹೋಗಲ್ಲ. ಇನ್ನೆಂಥ ಪರಿಸ್ಥಿತಿನೇ ಬರಲಿ, ನಾವು ಇಲ್ಲೇನೆ ಒಂದು ಉಪವಾಸ ಇರೋಣಪ್ಪ, ಸುಮ್ಮನೆ ಇಲ್ಲೇ ಇದ್ಬಿಡ್ತೀವಿ. ಭಾರಿ ಇದ್ದಾರೆ. ನಾನು ಏನೋ ಅಂದ್ಕೊಂಡಿದ್ದೆ ಪಾಪ ಸ್ವಾತಿಗೆ ಈಗಳಪ್ಪ 4-5 ದಿವಸ ಕುಂಡ್ರಿಸಿಲ್ಲ ಕಣಪ್ಪ. ಏನು ಇಬ್ಬರು ತಾಯಿ ಮಗಳಿಬ್ರು ಒಂದು ಬಟ್ಟೆನೂ ಮಡ್ಚ್ಕೊಂಬಿಟ್ಟಿಲ್ಲ ಕಣಪ್ಪ. ಅವಮ್ಮ ಅಂತಲ್ಲ, ಅವಳಂತೂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಬಿಡತ್ಲಾಗೆ ಹೋದ್ರು ಹೋಗ್ಲಿ ಬಾಣ್ತೀರಿ ಎಷ್ಟು ಮಾಡಲಿ ಅನ್ನು. ಅವ ಅಮ್ಮ ಏನೇನ ಅವಮ್ಮಗೆ ಹೇಳ್ಕೊಡ್ತಾ ಇದ್ದಾಳೆ ಇವಳು.
ಇವಳ್ದೆಲ್ಲನ ಆ ಐಡಿಯಾಗಳು. ಅಮ್ಮ ನೀನು ಸುಮ್ಮನೆ ಕುಕ್ಕ, ಅವೆಲ್ಲನ ಮಾಡ್ತಾಳೆ ಹಂಗೆ, ಅವಳೆಲ್ಲ ಮಾಡ್ತಾಳೆ, ಸುಮ್ಮನೆ ಕುಕ್ಕ. ಬಂದವಳೆ ಮಾಡಿಕ್ತೀನಿ ಅಂತ ಮಾಡ್ತಾಳೆ ಅಂತ ಹೇಳ್ಕೊಡ್ತಾಳಲ್ಲ, ಇನ್ನೆಷ್ಟು ಇರಬೇಡ. ಥು, ಏನೇಂದ್ರೂ ಅಷ್ಟಕ್ಕಷ್ಟೇ. ಅವ್ರ ಬುದ್ಧಿ ಮಾತ್ರ ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಪೈಡಿ. ಅಲ್ಲಿಂದ ವಾಪಸ್ ಬಂದು ಬಸಣಯ್ಯ, ಅಲ್ಲಿ ಇರೋಕ್ಕಾಗಲ್ಲ. ಸುಮ್ಮನೆ ಊರ್ತಾಗೆ ಜಗಳ ಮಾಡ್ಕೊಂಡು ಏನೋ ನೋಡ್ಕೊಂತೀವಿ ಅಂತ ಹೋಗಿದ್ವಿ. ಅವ್ರ ಬುದ್ಧಿ ಸರಿ ಇಲ್ಲ, ನಮ್ಗೆ ಅವ್ರಿಗೆ ಅಡ್ಜಸ್ಟೇ ಆಗಲ್ಲ. ಅದಕ್ಕೆ ಅದೇ ಬಂದುಬಿಟ್ವಿ. ಏನು ತಾಯಿ ಮಗಳಿಬ್ರು ನಮ್ಮನ್ನೇನು ಮನೆ ಕೆಲಸದವ್ರು ಇದ್ದಂಗೆ ಬಂದವರೆಲ್ಲ ಮಾಡಿಕ್ತಾರೆ ಮಂಗೆ ಹೆಂಗಿದು ಮಾಡೋರು. ಅದಕ್ಕೆ ನಾನು ತೆಗಿಯತ್ತ ಅಂತೇಳಿ ಕರ್ಕೊಂಡು ಅದೇ ಬಂದ್ಬಿಟ್ವಿ. ಏನೋ ಬಿಡು, ನೀವು ಹೋಗ್ಲಿ, ನೀವು ನೋಡ್ಕೊಂಬದಲ್ಲಿ ಯಾರು ನೋಡ್ಕೊಂತೀರ ಅಂತ ನಿಮ್ಮಂತಾರೆಲ್ಲ ಹೇಳಿದ್ಕೆ ಹೋಗಿ ದೊಡ್ಡವ್ರ ಮತ್ತೆ ಬೆಲೆ ಕೊಡಬೇಕು ಅಂತ ಹೋಗಿ ನೋಡ್ಕೊಂಡ್ರೆ ಎಂತ ಮಾಡಿದ್ರು ನೋಡವ್ರು. ನಮ್ಗಾಗ ಹೇಳೋದಲ್ಲ ಅಪ್ಪ ಅವ್ರು ಏನೇ ಅಂದ್ರೆ ಅಷ್ಟೇ. ನೋಡಿ ಬತ್ತಿದಂಗೆ ಸ್ವಾತಿಗೆ ಎಷ್ಟು ಕೆಲಸಕ್ಕೆ ಇಕ್ತಾರೆ. ಅವ್ರ ಅಮ್ಮ ನೋಡಿ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಿದ್ದು, ಇವಾಗ ಬಂದವ್ರು ಬಿಡು ಮಾಡಲಿ ಅಂತ ಅವ್ರಿಗೆ ಹೆಂಗೆ ಕೆಲಸಕ್ಕೆ ಇಕ್ಕೈತೆ ಪಾಪ ಸ್ವಾತಿ ಅಂತ ನಮ್ಗಾಗ ಹೇಳ್ತಿತ್ತು. ಏನಂದ್ರೆ ಬಸಣೆ ನನಗಾಗ ಗಿರ್ಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದೆ. ಅದೇ ಇವತ್ತು ಮಂಗಳವಾರ, ನಾಳೆಗೆ ಮಾಡ್ತೀವಿ ಅಂತ ಹೇಳವ್ರಪ್ಪ. ನಾಳೆ ಅದೇ ನೋಡ್ಬೇಕು, ನಾರ್ಮಲ್ ಆಗುತ್ತೆ ಇನ್ನು ಸಿಜರಿನ್ ಆಗುತ್ತೆ. ಬರೀ ನಾಳೆ 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 ಅಂತ ಹೇಳ್ತಾ ಇದ್ದಾರಪ್ಪ. ಇನ್ನು ಟೈಮ್ ಐತಿ ಅಂತ. ಟೈಮ್ ಆಗ್ದಲೇ ಮಾಡೋಕ್ಕಾಗಲ್ಲ. ನೀವೊಂದೆರಡು ದಿವಸ ಸುಧಾರಿಸ್ರಿ. ನೀವೇನು ಒಂದೇ ಅರ್ಜೆಂಟ್ ಮಾಡ್ತೀರಲ್ಲ, ನಮಗೆಲ್ಲ ಗೊತ್ತೈತೆ, ನಾವು ಮಾಡ್ತೀವಿ, ಇಷ್ಟು ಟೈಮ್ ಅಂತ ಇರುತ್ತೆ ಅಂತ ಬೈದರು ಡಾಕ್ಟ್ರು. ನಾವು ಇವತ್ತು ಹೋಗಿದ್ವಿ, ನಿನ್ನೆ ಹೆಸ್ಲು ಹೋಗಿದ್ವಿ, ಮಾರದಿಂದ ಬರೀ ಓಡಾಡೋದೇ ಆಯ್ತು ಆಸ್ಪತ್ರೆ. ಅದಕ್ಕೆ ಸೌಣಮ್ ಬಂದಿಲ್ಲ ಇತ್ಲಾಗೆ. ನಾಳೆಗೆ ಕೊಟ್ಟವ್ರಿ, ನಾಳೆಗೆ ಆಗುತ್ತೆ ಹೇಳಿ. ನಾಳೆಗೆ ಆಗುತ್ತೆ, ನಾಳೆಗೆ ಆಗುತ್ತೆ ಅಂತ ಹೇಳವ್ರಿ. ಹೆಂಗೆ ಸುಖವಾಗಾದ್ರೆ ಸಾಕಪ್ಪ ಅಂತ ನಾನು ಅದನ್ನೇ ಒಂದು ಚಿಂತೆ. ಈಗ ಆಸ್ಪತ್ರೆಗೆ ಹೋಗಿ ಬಂದ್ವಿ. ನಾನು ನಮ್ಮ ಗುಂಡಪ್ಪ ನಮ್ಗಾಗ ನಮ್ಮವರು ಹೋಗಿದ್ವಿ. ಅವಳು ಬತ್ನಿ ಅಂದ್ರೆ ಇಬ್ಬರು ಮಂತ ಒಟ್ಟು ಬೋದ್ಕೊಂತ ಪಾಪ ಅವಳು ನಮ್ಮ ಮನೆಯಾಗ ಒಬ್ಬಳೆ ನಮ್ಮ ಸೌಡಮ್ಮ. ಅದಕ್ಕಾಗಿ ಹೆರಿಗೆ ಆದಮೇಲೆ ಒಂದು 2 ದಿನ ದೀಪ ಮನೆ ಹೇಳ್ಕಳಸೋಣ ಅಂದರೆ ಅವ್ರದ್ದು ಪಾಪ ಅವ್ರದ್ದು ಬಿಜಿ. ಅವರು ಪಾಪ ಗಂಡ ಹೆಂಡ್ತಿ ಇಬ್ಬರೂ ಅವರು ಪಾಪ ವ್ಯಾಪಾರ ಮಾಡ್ಕೊಂಡು ಅವ್ರು ಬದುಕವ್ರು ಮಾಡ್ಕೊಂಡು ಅವ್ರಿಗೂ ಬೋಲ್ ಕಷ್ಟ. ಬರೋಲ್ಲ, ಅವರು ಜಾಸ್ತಿನೇ ಬರೋಲ್ಲ. ಊರಿಗೆ ಬಂದಿಲ್ಲ. ನಮ್ಮ ದೀಪ ಮದುವೆ ಆದಾಗಿಂದನೂ ಸ್ಯಾನೆ ಬಂದೇ ಇಲ್ಲ, ಯಾವಾಗಲೂ ಒಂದೊಂದು ಪಟ್ಟ ಅಷ್ಟೇ. ಹಿಂಗೆ ಬೋತ್ಕೋಗಳು ಅದಕ್ಕೇನೆ ನಾಳೆಗೆ ನೋಡೋಣ. ನಾಳೆಗೆ ಕೊಟ್ಟವ್ರೆ, ಏನಾಗುತ್ತೆ ಅಂತ. ಅದೊಂದು 2 ದಿನ ಲೇಟ್ ಆಗುತ್ತೆ, ಇನ್ನು ಟೈಮ್ ಐತಿ ಅಂತ ಹೇಳಿದರು. 6 ದಿನದಲ್ಲೂ ಹೇಳ್ತಾನೇ ಇದ್ದಾರೆ. ಅದೇ ಇನ್ನೊಂದು ವಾರ ಐತಿ, ಇನ್ನೊಂದು ವಾರ ಟೈಮ್ ಐತಿ ಅಂತ ಅವಾಗಿಂದಲೂ ಹೇಳ್ತಾ ಇದ್ದಾರೆ. ನಾಳೆಗೆ ಮಾಡ್ತೀವಿ ಪಕ್ಕ ನಾಳೆಗೆ ಅಂತ ಹೇಳವ್ರೆ. ನೋಡ್ಬೇಕು ನಾಳೆಗೆ ಏನೇನಾಗುತ್ತೆ ಅಂತ. ಈಗ ಸುಖವಾಗಾದರೆ ಸಾಕಾಗೈತೆ ಪಾಪ ಗಗನಗೆ. ಸುಖವಾಗಿ ಆಗ್ಬಿಟ್ರೆ ಸಾಕತ್ತ. ಈಗ ಬೋಲು ಭಯ ಇವೆಲ್ಲ ಆಗತ್ತಕನ, ಸಾಕು ಭಯ ಆದಂಗೆ ಆಗುತ್ತೆ. ಹೆಂಗತ್ತೆ ಹೇಳ್ರಿ, ಒಂದು ಸುಖವಾಗಾದರೆ ಸಾಕು. ನಾನು ಅದನ್ನೇ ದೇವ್ರ ಬೇಡ್ತೀನಿ, ಹೆಂಗೆ ಸುಖವಾಗಾದರೆ ಸಾಕಪ್ಪ ನನ್ನ ಮಗಳಿಗೆ ಅಂತೇಳಿ ನಾನು ಅದನ್ನೇ ಬೆಳಗ್ಗೆ ಸಾಯಂಕಾಲ ದೇವ್ರ ಹತ್ರ ಬೇಡೋದು. ಆಗುತ್ತೆ ಬಿಡಮ್ಮ, ದೇವ್ರ ಇದನ್ನು ಕಾಪಾಡ್ತಾನೆ. ನಮ್ಮ ಮಾಮ ಹೇಳೋದು ನಿಜ. ನಮ್ಮ ಮಾಮ ಯಾವ ಮಾತು ಹೇಳೈತೆ ಅಂದರೆ ಅಲ್ಲಿ ಸುಮ್ಮನೆ ಸುಳ್ಳು ಹೇಳಲ್ಲ, ಸುಮ್ಮನೆ ಹೇಳಲ್ಲ. ಮುಂದಾಗಲೇ ಹೇಳ್ತು, ಅವ್ರ ಬುದ್ಧಿ ಸರಿ ಇಲ್ಲ ಕಣಮ್ಮ, ಅವ್ರು ಏನೇ ಅಂದ್ರೂ ಅವ್ರ ಬುದ್ಧಿ ಬಿಡಲ್ಲ ಅಂತ. ನಮ್ಮ ಮಾಮ ಇದ್ದಿದ್ದಂಗೆ ಹೇಳ್ತು. ನಮ್ಮ ಮಾಮನ ಮಾತು ಕೇಳ್ಬೇಕಾಯ್ತು ಅಂತ ಅನ್ನಿಸ್ತು. ಏನೋ ನಮ್ಮ ಮಾಮೇ ಬಿಡತ್ತೆ, ಅವ್ರು ಹೋಗ್ತೀವಿ ಅಂತಾರೆ, ಹೋಗಿ ಎಲ್ಲನ ನೋಡ್ಕೊಂತೀವಿ ಅಂತಾರೆ, ನೋಡ್ಕೊಂಬ್ಲೇವಳು ಹೋಗ್ಲೇವಳು ಅಂತ ಸುಮ್ಮನೆ ಆಗ್ಬಿಡ್ತು. ಹಿಂಗೆಲ್ಲ ಅಂಬದು ಗೊತ್ತಿದ್ರೆ ಏನು ಮಾಡ್ಬೇಕು ಅದನ್ನ ಮಾಡಿಬಿಡ್ಬೋದು ನಮ್ಮ ಮಾಮ. ಏನು ಮಾಡೋದು ನಮಗೂ ಗೊತ್ತಾಗಲಿಲ್ಲ. ನಮ್ಮ ಮಾಮ ಬಿಡತ್ತೆ ಹೋಗಿ ನೋಡ್ಕೊಂಬ್ಲೇವಳು ಹೆಣ್ಮಗಳು ಅಂತ ಸುಮ್ಮನೆ ಆಯ್ತು. ಅವತ್ತೇ ಹೇಳ್ತಾ ಬುದ್ಧಿ ಮಾತ್ರ ಬಿಡಲ್ಲ ಅಂತ. ಹಂಗೆ ಆಯಿತು ನೋಡ್ರಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.